ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರುವ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಸಿಯಾಗಿ ಅಭಿವೃದ್ಧಿಪಡಿಸಿದ ಅಗ್ನಿ 5 ಕ್ಷಿಪಣಿಯ ಮೊದಲ ಹಾರಾಟವನ್ನು, ಅದರಲ್ಲೂ ಕೂಡ MIRV ವರ್ಷನ್ನ ಹಾರಾಟವನ್ನು ಇದೀಗ ಪ್ರಧಾನಿ ಮೋದಿ ಅನೌನ್ಸ್ ಮಾಡಿದ್ದಾರೆ. PM ಮೋದಿ ಹೇಳಿದ್ದೇನು ಹಾಗಾದರೆ? ದೇಶದ ವಿಜ್ಞಾನಿಗಳ ಬಗ್ಗೆ ಹೆಮ್ಮೆ ಆಗ್ತಾ ಇದೆ. DRDO ವಿಜ್ಞಾನಿಗಳು ದೇಸಿಯಾಗಿ ಅಭಿವೃದ್ಧಿಪಡಿಸಿದ ಮಿಷನ್ ದಿವ್ಯಾಸ್ತ್ರ ಯಶಸ್ವಿಯಾಗಿದೆ. ಸ್ವದೇಶಿ ನಿರ್ಮಿತ ಅಗ್ನಿ 5ರ ಹೊಸ ವರ್ಷನ್, ಇದರಲ್ಲಿ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀಎಂಟ್ರಿ ವೆಹಿಕಲ್ MIRV ಟೆಕ್ನಾಲಜಿ ಇದೆ ಅಂತ ಹೇಳಿದ್ದಾರೆ. ಗಮನಿಸಬೇಕಾದ ಅಂಶಗಳೇನು ಅಂದರೆ, ಇದರಲ್ಲಿ ಅಗ್ನಿ 5 ಇದು 5,000ದಿಂದ 7,000 ಕಿಲೋಮೀಟರ್ ತನಕವೂ ರೇಂಜ್ ಹೊಂದಿರೋ ಕ್ಷಿಪಣಿ ಅಂತ, ನಮ್ಮ ಭಾರತದ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿಗಳಲ್ಲೊಂದಿದು. ಈಗ MIRV ಟೆಕ್ನಾಲಜಿ ಕೂಡ ಇದಕ್ಕೆ ಆ್ಯಡ್ ಆಗಿದೆ. ಅಂದರೆ 10-12 ಅಣು ಸ್ಫೋಟಕಗಳನ್ನು ಹೊತ್ಕೊಂಡು ಹೋಗಿ ಏಕಕಾಲದಲ್ಲಿ ಹೊತ್ಕೊಂಡು ಹೋಗುತ್ತೆ. ಶತ್ರು ದೇಶದ ಮೇಲೆ ಟಾರ್ಗೆಟ್ ಹತ್ತಿರಕ್ಕೆ ಹೋಗಿ ಆಮೇಲೆ ಇದ್ದಕ್ಕಿದ್ದ ಹಾಗೆ ಬೇರೆ ಬೇರೆ ಆಗುತ್ತೆ. ಪ್ರತಿಯೊಂದು ಸ್ಫೋಟಕವೂ ಇಂಡಿಪೆಂಡೆಂಟ್ ಆಗಿ ಬೇರೆ ಬೇರೆ ಶತ್ರು ಟಾರ್ಗೆಟ್ಸ್ ಮೇಲೆ ದಾಳಿ ಮಾಡ್ತವೆ. ಶತ್ರುಗಳ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಫುಲ್ ಕನ್ಫ್ಯೂಸ್ ಆಗುತ್ತೆ. ಇದು ಲ್ಯಾಂಡ್ ಬೇಸ್ಡ್ ಕ್ಷಿಪಣಿ, ಸಬ್ಮರೀನ್ ಹಾಗೂ ಏರ್ ಲಾಂಚ್ಡ್ ವರ್ಷನ್ಸ್ ಕೂಡ ರೆಡಿ ಆಗ್ತಿವೆ. ಪಾಕ್ ಬಳಿ ಇಲ್ವಾ ಹಾಗಾದರೆ? ಪಾಕಿಸ್ತಾನದ ಹತ್ರ ಅಬಬೀಲ್ ಅಂತ ಒಂದಿದೆ, ಅದೀಗ ಅಬಬಾ ಅಂತ ಬಾಯ ಹೊಡ್ಕೋಬೇಕು. ಯಾಕಂದರೆ ಅದು ಚೀನಾ ಸಹಾಯದಿಂದ ಮಾಡಿರೋದು, ಚೀನಾ ಕೊಟ್ಟಿರೋದು ಪಾಕಿಸ್ತಾನಕ್ಕೆ. 2017ರಿಂದಲೇ ಇದೆ. 2023ರ ಅಕ್ಟೋಬರ್ ತಿಂಗಳಲ್ಲಿ ಇನ್ನೊಂದು ಸಲ ಪರೀಕ್ಷೆ ಮಾಡಿ ಶಕ್ತಿ ಪ್ರದರ್ಶನ ಅಂತ ಪಾಕಿಸ್ತಾನ ಮಾಡಿತ್ತು. ಆದರೆ ಜಗತ್ತಿಗೆ ಇದರ ಸಾಮರ್ಥ್ಯದ ಮೇಲೆ ಪೂರ್ತಿ ನಂಬಿಕೆ ಇಲ್ಲ. ಚೀನಾ ಬಳಿ ಡಾಂಗ್ಫೆಂಗ್ 41 ಅಥವಾ DF-41 ಅಂತ MIRVಯ ಟೆಕ್ನಾಲಜಿ ಇರೋ ಕ್ಷಿಪಣಿ ಇದೆ. ಇಡೀ ಜಗತ್ತಲ್ಲಿ ಅಮೆರಿಕ, UK, ಫ್ರಾನ್ಸ್, ರಷ್ಯಾ, ಚೀನಾ ಬಳಿ ಮಾತ್ರ ಫುಲ್ಲಿ ಎಸ್ಟಾಬ್ಲಿಷ್ಡ್ MIRV ಕ್ಷಿಪಣಿಗಳಿವೆ. ಜೊತೆಗೆ ಪಾಕ್ ಕೂಡ ಇದೆ ಅಂತ ಹೇಳ್ಕೊಳ್ತಾ ಇತ್ತು. ಈಗ ಭಾರತ ಕೂಡ ಈ ಶಕ್ತಿಯನ್ನು ಗಳಿಸ್ಕೊಂಡಿದೆ. ಪಾಕ್ ಬಳಿ ಇರೋ ಅಬಬೀಲ್ ಕ್ಷಿಪಣಿ ಮ್ಯಾಕ್ಸಿಮಮ್ 2,500-3,500 ಕಿಲೋಮೀಟರ್ ತನಕ ರೇಂಜ್ ಹೊಂದಿದೆ. ಆದರೆ ಅಗ್ನಿಯ ರೇಂಜ್ 5,000ದಿಂದ 7,000 ಕಿಲೋಮೀಟರ್ ತನಕ. ಆಶ್ಚರ್ಯ ಅಂದರೆ, ಭಾರತ ಮಾರ್ಚ್ 7, 2024 ಒಂದು ಘೋಷಣೆ ಮಾಡಿತ್ತು. ನೋಟಿಸ್ ಟು ಏರ್ಮೆನ್ ಅಂತ, NOTAM ಅಂತ ಇಶ್ಯೂ ಮಾಡಿತ್ತು. ಅಂದರೆ ವಿಮಾನ ಹಾರಂಗಿಲ್ಲ ಇಂತಿಂಥ ಜಾಗದಲ್ಲಿ ಅಂತ. ಬಂಗಾಳ ಕೊಲ್ಲಿಯ ಸುತ್ತಮುತ್ತ 3,500 ಕಿಲೋಮೀಟರ್ ಪ್ರದೇಶವನ್ನು ನೋ ಫ್ಲೈ ಝೋನ್ ಅಂತ ಡಿಕ್ಲೇರ್ ಮಾಡಿತ್ತು. ಮಾರ್ಚ್ 13, 2024 ಈ ಡೇಟಿಗೆ ಈ ನೋಟಮ್ ಜಾರಿ ಮಾಡಲಾಗಿತ್ತು. ಸೊ ಟೆಸ್ಟ್ ಆಗುತ್ತೆ ಏನೋ ಒಂದು ಇಂಪಾರ್ಟೆಂಟ್ ವೆಪನ್ ಅಂತ ಕ್ಲಿಯರ್ ಇತ್ತು. ಆದರೆ ಭಾರತ ಇದಕ್ಕೂ 2 ದಿನ ಮೊದಲೇ ಈ ಭಯಂಕರ ಕ್ಷಿಪಣಿಯ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿದೆ. ಅಗ್ನಿ ಬೇಸಿಕಲಿ ನ್ಯೂಕ್ಲಿಯರ್ ಮಿಸೈಲ್. ಭಾರತದ ನ್ಯೂಕ್ಲಿಯರ್ ಪಾಲಿಸಿ ನೋ ಫಸ್ಟ್ ಯೂಸ್ ಅಂತ ಹೇಳುತ್ತೆ. ನಾವು ಮೊದಲ ಬಾರಿಗೆ ಯಾವ ಶತ್ರುಗಳ ಮೇಲೂ ಅಣ್ವಸ್ತ್ರ ನಾವು ಬಳಸಲ್ಲ ಫಸ್ಟಿಗೆ ಅಂತ. ಆದರೆ ಶತ್ರು ನಮ್ಮ ಮೇಲೆ ಅವರಾಗೆ ಬಂದರೆ ಆಗ ಶತ್ರುವನ್ನು ಒಂದೇ ಏಟಿಗೆ ಪೂರ್ತಿ ಫಿನಿಶ್ ಮಾಡೋ ಭಯಂಕರವಾದ ಸೆಕೆಂಡ್ ಸ್ಟ್ರೈಕ್ ಅಬಿಲಿಟಿಯನ್ನು ಇಟ್ಕೋತೀವಿ ಅಂತ ಭಾರತದ ಪಾಲಿಸಿ ಹೇಳುತ್ತೆ. ಸೊ ಈಗ ಈ MIRV ಟೆಕ್ ನಮ್ಮ ಅಗ್ನಿಗೆ ಸಿಕ್ಕಿರೋದು ದೊಡ್ಡ ಪ್ಲಸ್ ಪಾಯಿಂಟ್. ಇದನ್ನು ತಡೆಯೋದು ಎಂಥ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದ್ರೂ ಕೂಡ ಕಷ್ಟ. ಹತ್ತಿರ ಹೋಗಿ ಮಲ್ಟಿಪಲ್ ಸಪ್ರೇಟ್ ಸ್ಫೋಟಕಗಳಾಗಿ ಡಿವೈಡ್ ಆಗ್ತವೆ. ಸೊ ಇಂಥದನ್ನು ಒಂದು ಲಾಂಚ್ ಮಾಡಿದ್ರೂ ಕೂಡ ಏಕಕಾಲದಲ್ಲಿ ಶತ್ರುಗಳ ನ್ಯೂಕ್ಲಿಯರ್ ಸೈಟ್ಗಳನ್ನು, ಕಮಾಂಡ್ ಸೆಂಟರ್ಗಳನ್ನು ಫಿನಿಶ್ ಮಾಡ್ಬೋದು. ಒಂದಕ್ಕಿಂತ ಹೆಚ್ಚು ಹಾರಿಸಿದ್ರಂತೂ ಶತ್ರುಗಳ ಮೇಲೆ ಅಣು ಸ್ಫೋಟಕಗಳ ಮಳೆನೇ ಆಗುತ್ತೆ. ಈ ಕಾರಣದಿಂದ ಶತ್ರುಗಳು ನಮ್ಮ ಮೇಲೆ ಅಣು ಬಾಂಬನ್ನು ಹಾಕೋ ಬಗ್ಗೆ ಥಿಂಕ್ ಕೂಡ ಮಾಡೋಕ್ಕಾಗಲ್ಲ. ಭಾರತದ ನ್ಯೂಕ್ಲಿಯರ್ ಡಿಟರೆನ್ಸ್ ಅಥವಾ ಪರಮಾಣು ನಿರೋಧತೆ ಇನ್ನಷ್ಟು ಸ್ಟ್ರಾಂಗ್ ಆಯಿತು ಈಗ.
ಮತ್ತೊಂದು ಮಹತ್ವದ ಬೆಳವಣಿಗೆಯಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದರೆ CAA ಜಾರಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಇದೀಗ ದೇಶದಲ್ಲಿ CAA ಕಾಯ್ದೆ ಅಧಿಕೃತವಾಗಿ ಜಾರಿಯಾಗಿದೆ. ಈ ಮೂಲಕ ನೆರೆಯ ದೇಶಗಳ ಅಲ್ಪಸಂಖ್ಯಾತರಿಗೆ, ಹಿಂದೂಗಳನ್ನು ಸೇರಿಸಿಕೊಂಡಂತೆ ಸಿಖ್ರು, ಕ್ರಿಶ್ಚಿಯನ್ಸು ಸೇರಿಸಿದಂತೆ ನೆರೆಯ ರಾಷ್ಟ್ರಗಳ ಅಲ್ಪಸಂಖ್ಯಾತರಿಗೆ ಭಾರತದಲ್ಲಿ ಆಶ್ರಯ ಕೊಡೋ ಮೋದಿ ಸರ್ಕಾರದ ಮಹತ್ವದ ಯೋಜನೆ ಇದು. ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಈ ರಾಷ್ಟ್ರಗಳಿಂದ 2014ರಿಂದ ಡಿಸೆಂಬರ್ 31ಕ್ಕೂ ಮುನ್ನ ಭಾರತಕ್ಕೆ ಆಗಮಿಸಿದ ಮುಸ್ಲಿಮೇತರ ವ್ಯಕ್ತಿಗಳು ಕನಿಷ್ಠ 6 ವರ್ಷ ಅಥವಾ ಅದಕ್ಕೂ ಮೇಲ್ಪಟ್ಟು ಭಾರತದಲ್ಲೇ ವಾಸ ಮಾಡಿರಬೇಕು. ಅದರಲ್ಲೂ ಪ್ರಮುಖವಾಗಿ ಹಿಂದೂ, ಸಿಖ್, ಜೈನ, ಬೌದ್ಧ, ಪಾರ್ಸಿ ಹಾಗೂ ಕ್ರೈಸ್ತ ಸಮುದಾಯದ ವಲಸಿಗರಿಗೆ ಮಾತ್ರ ಭಾರತದಲ್ಲಿ ಪೌರತ್ವ ಸಿಗುತ್ತೆ. ಅಂದಹಾಗೆ ಡಿಸೆಂಬರ್ 11, 2019ರಂದು ಈ ಕಾಯ್ದೆ ಸಂಸತ್ನಲ್ಲಿ ಪಾಸ್ ಆಗಿತ್ತು. ಆದರೆ ಈಗ ಅಧಿಕೃತವಾಗಿ ಜಾರಿಯಾಗಿದೆ. CAA ಜಾರಿಯಾಗ್ತಿದ್ದ ಹಾಗೆ ದಿಲ್ಲಿಯ ಶಹೀನ್ ಬಾಗ್, ಈ ಹಿಂದೆ ಪ್ರತಿಭಟನೆ ಗಲಾಟೆ ಎಲ್ಲ ಆಗಿತ್ತಲ್ಲ, ಆ ಪ್ರದೇಶ ಸೇರಿ ಉತ್ತರ ಪ್ರದೇಶ ಹಾಗೂ ಈ ಸೂಕ್ಷ್ಮ ಪ್ರದೇಶಗಳಲ್ಲೆಲ್ಲ ಬಿಗಿ ಬಂದೋಬಸ್ತ್ ಏರ್ಪಾಡು ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ ರಿಪೋರ್ಟ್ ಕೂಡ mastmaga.comನ ಈ ಚಾನಲ್ನಲ್ಲಿ ಪಬ್ಲಿಷ್ ಆಗ್ತಾ ಇದೆ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ, ಅದು ಪಬ್ಲಿಷ್ ಆದಾಗ ನಿಮಗೆ ತಲುಪುತ್ತೆ. ಚುನಾವಣಾ ಬಾಂಡ್ ಖರೀದಿ ಮಾಡಿದವರ ಮಾಹಿತಿ ಬಹಿರಂಗ ಮಾಡೋದ್ರಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದ SBIಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಮಾಹಿತಿಯನ್ನು ಬಹಿರಂಗಪಡಿಸೋಕೆ ಇನ್ನಷ್ಟು ಟೈಮ್ ಬೇಕು ಅಂತ SBI ಸಲ್ಲಿಸಿದ ಅರ್ಜಿಯನ್ನು ವಜಾಗೊಳಿಸಿದೆ. ಕಳೆದ 26 ದಿನಗಳಿಂದ ಏನು ಮಾಡ್ತಾ ಇದ್ದೀರಿ, ಏನು ಕ್ರಮ ತಗೊಂಡ್ರಿ, ಈ ಬಗ್ಗೆ ನಿಮ್ಮ ಅರ್ಜಿ ಸೈಲೆಂಟ್ ಆಗಿದೆ ಅಂತ ಕಿಡಿಕಾರಿದೆ. ಮಾರ್ಚ್ 12ನೇ ತಾರೀಕು ಅಂದರೆ ನಾಳೆ ಸಂಜೆ ಕೆಲಸದ ಅವಧಿ ಮುಗಿಯೋ ಒಳಗೆ ಬಹಿರಂಗಪಡಿಸೋಕೆ ಆದೇಶಿಸಿ ಶಾಕ್ ಕೊಟ್ಟಿದೆ. ಜೊತೆಗೆ ಈ ಮಾಹಿತಿಯನ್ನು ಪಡೆದ ಚುನಾವಣಾ ಆಯೋಗ ತನ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಮಾರ್ಚ್ 15ರ ಸಂಜೆ 5 ಗಂಟೆ ಒಳಗಾಗಿ ಪಬ್ಲಿಷ್ ಮಾಡೋಕೆ ಆದೇಶ ನೀಡಿದೆ. ಮುಖ್ಯ ನ್ಯಾಯಮೂರ್ತಿಗಳಾದ DY ಚಂದ್ರಚೂಡ್ ನೇತೃತ್ವದ 5 ಸದಸ್ಯರ ಸಂವಿಧಾನ ಪೀಠ ಆದೇಶ ಹೊರಡಿಸಿದೆ. ಸೀಲ್ಡ್ ಕವರನ್ನು ತೆರೆದು ಮಾಹಿತಿಯನ್ನು ಒಟ್ಟು ಸೇರಿಸಿ ಅದನ್ನು ಚುನಾವಣಾ ಆಯೋಗಕ್ಕೆ ಕೊಟ್ಟುಬಿಡಿ. ದಾನಿಗಳ ವಿವರ ಮತ್ತು ರಾಜಕೀಯ ಪಕ್ಷಗಳು ಎನ್ಕ್ಯಾಶ್ ಮಾಡಿರೋ ಡೀಟೇಲ್ಸ್ ಕೊಟ್ಟರೆ ಸಾಕು. ಯಾವುದೇ ರೀತಿ ಮ್ಯಾಚ್ ಮಾಡೋ ಅಗತ್ಯ ಇಲ್ಲ ಅಂತ SBIಗೆ ಹೆಂಗೆ ಬೇಗ ಮಾಡಬೇಕು ಅನ್ನೋ ಬ್ಯಾಂಕಿಂಗ್ ಕೆಲಸ ಹೇಗೆ ಮಾಡೋದನ್ನ ಸಲಹೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಹಿಂಗೆ ಮಾಡ್ರಿ, ಯಾಕಾಗಲ್ಲ ಮಾಡ್ರಿ ಅಂತ ಹೇಳಿ ಚೆನ್ನಾಗಿ ಕ್ಲಾಸ್ ತಗೊಂಡು ಕಳಿಸಿದೆ. ಕೇಂದ್ರ ಚುನಾವಣಾ ಆಯೋಗದಲ್ಲಿ 2 ನೂತನ ಚುನಾವಣಾ ಆಯುಕ್ತರು ಮಾರ್ಚ್ 15ನೇ ತಾರೀಕು ನೇಮಕ ಆಗ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. PM ಮೋದಿ ನೇತೃತ್ವದ ಸಮಿತಿ 2 ನೂತನ ಚುನಾವಣಾ ಆಯುಕ್ತರನ್ನ ಶಿಫಾರಸು ಮಾಡುತ್ತೆ. ಅರುಣ್ ಗೋಯಲ್ ಚುನಾವಣಾ ಆಯುಕ್ತರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಅನೂಪ್ ಚಂದ್ರ ಪಾಂಡೆ ಅವರ ನಿವೃತ್ತಿ ಹಾಗೂ ಗೋಯಲ್ರ ರಾಜೀನಾಮೆಯಿಂದ 2 ಪ್ರಮುಖ ಚುನಾವಣಾ ಆಯುಕ್ತರ ಸ್ಥಾನಗಳು ತೆರವಾಗಿದ್ವು. ಅಲ್ಲದೆ ಕೇಂದ್ರ ಚುನಾವಣಾ ಆಯೋಗದ ಕಮಿಟಿಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತ, ಚೀಫ್ ಎಲೆಕ್ಷನ್ ಕಮಿಷನರ್ ರಾಜೀವ್ ಕುಮಾರ್ ಮಾತ್ರ ಉಳಿದಿದ್ದರಿಂದ ಮುಂಬರುವ ಲೋಕಸಭಾ ಚುನಾವಣೆ ಬಗ್ಗೆ ವಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿದ್ವು. ಆದರೆ ಇದೀಗ ಆ ಹುದ್ದೆಗಳಿಗೆ ಮಾರ್ಚ್ 15ನೇ ತಾರೀಕು ಆಯ್ಕೆ ನಡೆಯುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ರಾಮೇಶ್ವರಂ ಕೆಫೆ ಸ್ಫೋಟದ ಶಂಕಿತನ ಬೇಟೆಯಲ್ಲಿರುವ 10 ಸದಸ್ಯರ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಇದೀಗ ಕರ್ನಾಟಕದ ಕಲಬುರಗಿಗೆ ಕಾಲಿಟ್ಟಿದೆ. ಸ್ಫೋಟ ನಡೆದು 10 ದಿನಗಳೇ ಕಳೆದರೂ ಕೂಡ NIA ಬಲೆಗೆ ಬೀಳದ ಶಂಕಿತ ಮಾರ್ಚ್ 8ನೇ ತಾರೀಕು ಬಳ್ಳಾರಿಯಲ್ಲಿ ಕಾಣಿಸಿಕೊಂಡಿದ್ದಾನೆ. ಇದಕ್ಕೂ ಮೊದಲು ಈತ ಮಾರ್ಚ್ 1ನೇ ತಾರೀಕು ಅಂದರೆ ಸ್ಫೋಟಗೊಂಡ ದಿನದಂದೇ ಬಳ್ಳಾರಿ ಬಸ್ ಸ್ಟ್ಯಾಂಡ್ನಲ್ಲಿ CCTVಯಲ್ಲಿ ಕ್ಯಾಪ್ಚರ್ ಆಗಿದ್ದಾನೆ. ಈ ವೇಳೆ ಶಂಕಿತ ಬಸ್ ಸ್ಟ್ಯಾಂಡ್ನಲ್ಲೇ ಯಾರೋ 2 ಅಪರಿಚಿತ ವ್ಯಕ್ತಿಗಳೊಂದಿಗೆ ಮಾತನಾಡಿದ್ದಾನೆ. ನಂತರ ಕಲಬುರಗಿಗೆ ಹೋಗೋ K32F 1885 ಬಸ್ ಹತ್ಕೊಂಡು ಈ ಅಪರಿಚಿತರು ಹೋಗಿದ್ದಾರೆ. ಇದರಲ್ಲಿ ಒಬ್ಬಾತ ಕಲಬುರಗಿಯ ರಾಮ್ ಮಂದಿರ್ ಸರ್ಕಲ್ನಲ್ಲಿ ಇಳಿದಿದ್ದಾನೆ, ಮತ್ತೊಬ್ಬ ಅಲ್ಲಿನ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದಿದ್ದಾನೆ. ಹೀಗಂತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶಂಕಿತನ ಬೆನ್ನತ್ತಿದ NIA ತಂಡ ಇದೀಗ ಕಲಬುರಗಿ ಕಡೆ ಪ್ರಯಾಣ ಬೆಳೆಸಿದೆ. NIA ತಂಡ ಕಲಬುರಗಿಗೆ ಆಗಮಿಸಿರೋ ಬಗ್ಗೆ ಪೊಲೀಸ್ ಮುಖ್ಯಸ್ಥ ಚೇತನ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಆದರೆ NIA ತಂಡ ತಮ್ಮ ತನಿಖೆ ಬಗ್ಗೆ ಯಾವುದೇ ಡೀಟೇಲ್ ಶೇರ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಶಂಕಿತನ ಹುಡುಕಾಟ ಸಂಬಂಧ ಇದೀಗ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಬಂದಿದೆ. ಶಂಕಿತನ ಐಡೆಂಟಿಟಿ ಪತ್ತೆ ಹಚ್ಚೋಕೆ NIA ತಂಡಕ್ಕೆ ಟೋಪಿ ಸಹಾಯ ಮಾಡಲಿದೆ. ಟೋಪಿ ಹಾಕೊಂಡು ರಾಮೇಶ್ವರಂ ಕೆಫೆಗೆ ಸ್ಫೋಟಕ ಇಟ್ಟು ಕಾಲ್ಕಿತ್ತ ಶಂಕಿತನ ಆ ಟೋಪಿ ಪೊಲೀಸರ ಕೈಗೆ ಸಿಕ್ಕಿದೆ. ಕೆಫೆಯಿಂದ ಹೊರಬಂದ ಶಂಕಿತ ಸುಮಾರು 3 ಕಿಲೋಮೀಟರ್ ಸಾಗಿದ ನಂತರ ಬ್ರೇಕ್ ತಗೊಂಡು ತನ್ನ ಉಡುಪನ್ನು ಚೇಂಜ್ ಮಾಡಿದ್ದ ಅನ್ನೋ ಮಾಹಿತಿ ಗೊತ್ತೇ ಇದೆ. ಆದರೆ ಈ ವೇಳೆ ಮೈಮರೆತು ಟೋಪಿಯನ್ನಲ್ಲೇ ಬೀಳಿಸ್ಕೊಂಡು ಹೋಗಿದ್ದಾನೆ. ಇದೀಗ ಈ ಟೋಪಿ ಪೊಲೀಸರ ತನಿಖೆಗೆ ಹೆಲ್ಪ್ ಆಗುತ್ತೆ. ಈ ಟೋಪಿಯಲ್ಲಿ ಶಂಕಿತನ ಹೇರ್ ಸ್ಯಾಂಪಲ್ ಇರೋದನ್ನ ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳು ಕನ್ಫರ್ಮ್ ಮಾಡಿದ್ದಾರೆ. ಈ ಮೂಲಕ ಶಂಕಿತನ DNA ಪಡೆದು ಆತನ ಐಡೆಂಟಿಟಿ ಕನ್ಫರ್ಮ್ ಮಾಡೋಕೆ ಸಹಾಯ ಆಗುತ್ತೆ.
ಶಂಕಿತ ಸಿಕ್ಕ ಬಳಿಕ ಈ DNA ಕನ್ಫರ್ಮ್ ಮಾಡೋಕೆ ಈಸಿ ಆಗುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ನಾಪತ್ತೆಯಾಗಿದ್ದು ಈಗ ಸಡನ್ ಆಗಿ ಪ್ರತ್ಯಕ್ಷವಾಗಿ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಓಡಾಡ್ತಿರೋ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಇದು ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಉತ್ತರ ಕನ್ನಡದ ಸಿದ್ದಾಪುರದಲ್ಲಿ ನಡೆದ ಬಿಜೆಪಿ ರ್ಯಾಲಿ ವೇಳೆ ಸಂವಿಧಾನ ಬದಲಾಯಿಸೋಕೆ ಬಂದಿದ್ದೇವೆ, ನಾವು ಸಂವಿಧಾನ ತಿದ್ದುಪಡಿ ಮಾಡ್ತೀವಿ, ಈ ಥರ ಮಾಡೋಕೆ ಬಿಜೆಪಿಗೆ ಸಂಸತ್ನಲ್ಲಿ 400 ಸೀಟ್ ಬೇಕು ಅಂತ ಕೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸಿದ್ದರಾಮಯ್ಯ ಸಂವಿಧಾನ ತೆಗೆದ್ರೆ ರಕ್ತಪಾತ ಆಗುತ್ತೆ ಅನ್ನೋ ತಮ್ಮ ಮೊದಲಿನ ಹೇಳಿಕೆಯನ್ನು ಪುನರುಚ್ಚಾರ ಮಾಡಿದ್ದಾರೆ. ಈ ಹಿಂದೆ ಒಂದ್ಸಲ ಇಶ್ಯೂ ಆಗುತ್ತಲ್ಲ, ಅವಾಗಲೂ ಸಿದ್ದರಾಮಯ್ಯ ಹಾಗೆ ಹೇಳಿದರು. ಜೊತೆಗೆ ಈ ಹೇಳಿಕೆಗೆ RSS ಸಪೋರ್ಟ್ ಇರೋದ್ರಿಂದ ಈ ಅನಂತಕುಮಾರ್ ಹೆಗಡೆ ಬಿಜೆಪಿನ ಖುದ್ದು PM ಮೋದಿನೂ ಕೂಡ ಲೆಕ್ಕಕ್ಕಿಟ್ಕೊಂಡಿಲ್ಲ, ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ CM ಕಿಡಿಕಾರಿದ್ದಾರೆ. ಆದರೆ ಬಿಜೆಪಿ ಈ ಹೇಳಿಕೆಯಿಂದ ದೂರ ಸರಿದಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇದು ಪಕ್ಷದ ಹೇಳಿಕೆಯಲ್ಲ, ಇದು ಅನಂತಕುಮಾರ್ ಹೆಗಡೆಯ ವೈಯಕ್ತಿಕ ಹೇಳಿಕೆ ಅಂತ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ. ಆದರೆ ಬಿಜೆಪಿ ನಾಯಕ CT ರವಿ ಮಾತ್ರ ಹೆಗಡೆ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಸಂವಿಧಾನ ತಿದ್ದುಪಡಿಗೆ ಸಂವಿಧಾನದಲ್ಲೇ ಅವಕಾಶ ಇದೆ. ಈ ಹಿಂದೆ 106 ಬಾರಿ ಸಂವಿಧಾನ ತಿದ್ದುಪಡಿ ಆಗಿದೆ, ಅದರಲ್ಲಿ ಕಾಂಗ್ರೆಸ್ 95 ಬಾರಿ ಸಂವಿಧಾನವನ್ನ ಚೇಂಜ್ ಮಾಡಿದೆ ಅಂತ ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಏನು PM ಮೋದಿ ಏಕಕಾಲದಲ್ಲಿ ಒಂದೇ ದಿನ 112 ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳು, ದೇಶದ ಬೇರೆ ಬೇರೆ ಕಡೆ ಹರಡಿಕೊಂಡಿದ್ದಂಥ ಬೇರೆ ಬೇರೆ ರಾಜ್ಯಗಳ 112 ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳನ್ನು ಉದ್ಘಾಟನೆ ಮಾಡಿದ್ದಾರೆ, ಕೆಲವಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ. 1,00,000 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಗಳನ್ನು ಒಂದೇ ದಿನ ಉದ್ಘಾಟನೆ ಶಂಕುಸ್ಥಾಪನೆ ಮಾಡಲಾಗಿದೆ. ಕೆಲವು ಉದ್ಘಾಟನೆ, ಕೆಲವು ಶಂಕುಸ್ಥಾಪನೆ. ಇದರಲ್ಲಿ ಪ್ರಮುಖವಾಗಿರುವುದು ಹರಿಯಾಣದಲ್ಲಿ ಕಟ್ಟಲಾಗಿರೋ ದ್ವಾರಕಾ ಎಕ್ಸ್ಪ್ರೆಸ್ ವೇ. ಇದನ್ನು 9,000 ಕೋಟಿ ಖರ್ಚಲ್ಲಿ ಮಾಡಲಾಗಿದೆ. ಒಟ್ಟು 29 ಕಿಲೋಮೀಟರ್ ಉದ್ದದ ಈ ಹರಿಯಾಣ ಮತ್ತು ದಿಲ್ಲಿಯನ್ನು ಕನೆಕ್ಟ್ ಮಾಡೋ ಈ ಎಕ್ಸ್ಪ್ರೆಸ್ ವೇ ದಿಲ್ಲಿ ಮತ್ತು ಗುರ್ಗಾಂವ್ ಮಧ್ಯೆ ಟ್ರಾಫಿಕ್ ಸಮಸ್ಯೆ ಕಮ್ಮಿ ಮಾಡೋ ಉದ್ದೇಶ ಹೊಂದಿದೆ. ಇದರ 18.9 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಹರಿಯಾಣದಲ್ಲಿದ್ದರೆ ಉಳಿದ 10.1 ಕಿಲೋಮೀಟರ್ ದಿಲ್ಲಿಯಲ್ಲಿ ಕಂಟಿನ್ಯೂ ಆಗಿದೆ. ಇದು ಭಾರತದ ಮೊದಲ 8 ಲೇನ್ಗಳ ಕಂಟ್ರೋಲ್ಡ್ ಆಕ್ಸೆಸ್ ಹೈವೇ. ಅಂದಹಾಗೆ ಈ ಯೋಜನೆ 2006ರಲ್ಲಿ ಹರಿಯಾಣ ಸರ್ಕಾರ ಶುರು ಮಾಡಿತ್ತು. ಅದು ಕುಂಠಿತ ಸಾಗಿತ್ತು, ಕೆಲಸ ಆಗ್ತಾ ಇರಲಿಲ್ಲ. ನ್ಯಾಷನಲ್ ಹೈವೇ ಅವರು ಇದನ್ನು ತಗೊಂಡು ಆಮೇಲೆ ಕೇಂದ್ರ ಸರ್ಕಾರ ಇದನ್ನೀಗ ಕಂಪ್ಲೀಟ್ ಮಾಡ್ತು. 2019ರಲ್ಲಿ ಈ ರಿವೈಸ್ಡ್ ಪ್ಲಾನನ್ನು ಶುರು ಮಾಡಲಾಗಿತ್ತು, ಶಂಕುಸ್ಥಾಪನೆ ಮಾಡಲಾಗಿತ್ತು, ಈಗ ಕಂಪ್ಲೀಟ್ ಮಾಡಲಾಗಿದೆ. ಇನ್ನು ಈ ಯೋಜನೆಗಳ ಪೈಕಿ ಇವತ್ತು 112 ವಿವಿಧ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಇತ್ತಲ್ಲ, ಈ ಪೈಕಿ ಕರ್ನಾಟಕದ ದಾಬಸ್ಪೇಟೆ ಹೊಸಕೋಟೆ ನಡುವಿನ ಸ್ಯಾಟಲೈಟ್ ಟೌನ್ ರಿಂಗ್ ರೋಡನ್ನು ಕೂಡ ಉದ್ಘಾಟನೆ ಮಾಡಲಾಗಿದೆ. ಪಶ್ಚಿಮ ಬಂಗಾಳದ ಬಹರಂಪುರ ಲೋಕಸಭಾ ಕ್ಷೇತ್ರದಿಂದ TMC ಪರ ಮಾಜಿ ಕ್ರಿಕೆಟಿಗ ಯೂಸುಫ್ ಪಠಾಣ್ ಕಣಕ್ಕಿಳಿದು ಕೈ ನಾಯಕ ಅಧೀರ್ ರಂಜನ್ ಚೌಧರಿಗೆ ದೊಡ್ಡ ಶಾಕ್ ಕೊಟ್ಟಿದ್ರು. ಆದರೆ ಇದೇ ಕ್ಷೇತ್ರದಲ್ಲಿ ಟೀಮ್ ಇಂಡಿಯಾದ ಸ್ಟಾರ್ ವೇಗಿ ಮೊಹಮ್ಮದ್ ಶಮಿಯನ್ನ ಕಣಕ್ಕಿಳಿಸೋಕೆ ಬಿಜೆಪಿ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಇತ್ತೀಚೆಗಷ್ಟೇ ಶಮಿ ಗೃಹ ಮಂತ್ರಿ ಅಮಿತ್ ಶಾರನ್ನ ಮೀಟ್ ಆಗಿ ಮಾತಾಡಿದ್ರು. ಈ ಫೋಟೋಸ್ ಕೂಡ ವೈರಲ್ ಆಗಿ ಶಮಿ ಶೀಘ್ರ ಬಿಜೆಪಿಗೆ ಸೇರ್ತಾರೆ ಅಂತ ಹೇಳಲಾಗಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆ ಆಗುತ್ತೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಅಕಸ್ಮಾತ್ ಶಮಿ ಬಹರಂಪುರದಿಂದ ಕಣಕ್ಕಿಳಿದ್ರೆ ಯೂಸುಫ್ ಹಾಗೂ ಚೌಧರಿ ಮಧ್ಯೆ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟು ದೇಶದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮಹತ್ವದ ಬೆಳವಣಿಗೆಯಲ್ಲಿ ಕರ್ನಾಟಕದಲ್ಲಿ ಮುಂದೆ ಕಾಟನ್ ಕ್ಯಾಂಡಿ ಅಂದ್ರೆ ಬೊಂಬೆ ಮಿಠಾಯಿ ಅಂತ ಏನು ಮಾರಲಾಗ್ತಾ ಇತ್ತು ರೋಡ್ ಸೈಡ್ನಲ್ಲೆಲ್ಲ, ಅದನ್ನ ಬ್ಯಾನ್ ಮಾಡಿದ್ದಾರೆ. ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅದನ್ನ ಅನೌನ್ಸ್ ಮಾಡಿದ್ದಾರೆ. ಕಾಟನ್ ಕ್ಯಾಂಡಿ ಮಾರಾಟ ಮಾಡೋರ ವಿರುದ್ಧ, ಬಳಸೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಗೋಬಿ ಮಂಚೂರಿ ವಿಚಾರಕ್ಕೆ ಬಂದರೆ ಅದರ ತಯಾರಿಕೆಯಲ್ಲಿ ಕೃತಕ ಬಣ್ಣ ಬಳಸೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಒಂದು ವೇಳೆ ಬಳಕೆ ಮಾಡಿದ್ರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ತಪ್ಪಿತಸ್ಥರಿಗೆ 10 ಲಕ್ಷ ರೂಪಾಯಿ ದಂಡ ಹಾಕಲಾಗುತ್ತೆ. ಈ ಬಗ್ಗೆ ಸುತ್ತೋಲೆ ಹೊರಡಿಸಲಾಗಿದೆ ಅಂತ ಗುಂಡೂರಾವ್ ಹೇಳಿದ್ದಾರೆ. ಅಂದಹಾಗೆ ಕೃತಕ ಬಣ್ಣದಿಂದ ಕ್ಯಾನ್ಸರ್ಕಾರಕ ರೋಗಗಳು ಹರಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಆರೋಗ್ಯ ದೃಷ್ಟಿಯಿಂದ ಈ ಕ್ರಮ ಅಂತ ಹೇಳಿದ್ದಾರೆ. ಅಂದಹಾಗೆ ಇತ್ತೀಚೆಗೆ ಗೋವಾದ ಮಾಪುಸಾ ಸಿಟಿಯಲ್ಲಿ ಗೋಬಿ ಮಂಚೂರಿ ಬ್ಯಾನ್ ಆದ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲಿ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗಿದೆ. ಈ ಗೋಬಿ ಬಗ್ಗೆ ನಿರ್ಧಾರ ಇದೆಯಲ್ಲ, ಇದು ಬರೀ ಗೋಬಿಲ್ ಮಾತ್ರ ಬಳಸ್ತಿದ್ರೆ ಸಾಕ ಈ ಕೃತಕ ಬಣ್ಣವನ್ನ? ಹೋಗಿ ಹೊಸ ರೆಸ್ಟೋರೆಂಟ್ಗಳು ಚೆಕ್ ಮಾಡಲಿ. ಅಲ್ಲಿ ಕೆಲವೊಂದು ಆಹಾರವನ್ನು ಸೇವಿಸಿದ ಬಳಿಕ ಕೈ ಮದರಂಗಿ ಹಚ್ಚಿದಂಗೆ ಆಗಿರುತ್ತೆ. ತುಂಬ ರೀತಿಯ ಆಹಾರದಲ್ಲಿ ಈ ಕಲರ್ಗಳನ್ನು ಬಳಸಲಾಗುತ್ತೆ, ಕರಿಗಳಲ್ಲೆಲ್ಲ ಬಳಸಲಾಗುತ್ತೆ. ಕೃತಕ ಬಣ್ಣವನ್ನು ಈ ಅಡುಗೆಯಲ್ಲಿ ಬಳಸೋದನ್ನೇ ಪೂರ್ತಿ ಬ್ಯಾನ್ ಮಾಡಬೇಕು. ಆ್ಯಕ್ಚುಲಿ ಬರೀ ಗೋಬಿಲ್ ಮಾತ್ರ ಬ್ಯಾನ್ ಮಾಡಿದ್ರೆ ಏನು ಪ್ರಯೋಜನ ಬಂತು? ಕಳೆದ 30-40 ವರ್ಷಗಳಲ್ಲಿ ಇಂತಹ ಭೀಕರ ಬರಗಾಲ ನಾವು ಕಂಡಿರಲಿಲ್ಲ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಜೊತೆಗೆ ನೀರಿನ ಮಾಫಿಯಾಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೀವಿ,
ಕೆಲ ತಾಲೂಕುಗಳನ್ನು ಬರಪೀಡಿತ ಅಂತ ಇದುವರೆಗೂ ಘೋಷಣೆ ಮಾಡಿರಲಿಲ್ಲ. ಆದರೆ ಈ ಬಾರಿ ಭೀಕರ ಕ್ಷಾಮ ಬಂದಿರೋ ಪರಿಣಾಮ ದೊಡ್ಡ ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಹೋಟೆಲ್ನವ್ರಿಗೂ ಕೂಡ ನೀರಿನ ಸಮಸ್ಯೆ. ಏನು ಮಾಡ್ತಿದ್ದಾರೆ ಹೋಟೆಲ್ನವರು ಅಂದರೆ, ಗ್ರಾಹಕರು ಬರ್ತಿದ್ದ ಹಾಗೆ ನೀರು ತಂದಿಟ್ಟು ಏನು ಅಂತ ಕೇಳ್ತಿದ್ರಲ್ಲ, ಅದು ಕ್ಯಾನ್ಸಲ್ ಮಾಡ್ತಿದ್ದಾರೆ. ಇನ್ನು ಬಂದು ಏನು ಅಂತ ಕೇಳೋದಷ್ಟೇ, ನೀರು ತಂದಿಟ್ಟು ಕೇಳೋದಿಲ್ಲ. ಆ ರೀತಿಯ ಒಂದು ಚೇಂಜಸ್ಸನ್ನು ಹೋಟೆಲ್ನವರು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕಳೆದ 2 ಸೆಷನ್ಗಳಲ್ಲಿ ಚಿಗುರಿದ್ದ ಭಾರತದ ಷೇರುಪೇಟೆ ವಾರದ ಮೊದಲ ದಿನವೇ ನೆಲಕಚ್ಚಿದೆ. ಅಮೆರಿಕದ ಹಣದುಬ್ಬರ ಡೇಟಾ ನಿರೀಕ್ಷೆಯಲ್ಲಿರುವ ಹೂಡಿಕೆದಾರರು ವ್ಯಾಪಕವಾಗಿ ಸೆಲ್ ಆಫ್ ಮಾಡಿದ್ದರಿಂದ ಷೇರುಪೇಟೆ ಇವತ್ತು 1% ಕುಸಿತ ಕಂಡಿದೆ. ಜಾಗತಿಕ ಮಾರ್ಕೆಟ್ನಲ್ಲೂ ನೆಗೆಟಿವ್ ಟ್ರೆಂಡ್ ಕಂಡುಬಂದಿದ್ದು ಸ್ಟಾಕ್ ಮಾರ್ಕೆಟ್ ಕುಸಿಯೋಕೆ ಕಾರಣ ಆಗಿದೆ. ಸೋಮವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 617 ಪಾಯಿಂಟ್ ಬಿತ್ತು, ಅಂದರೆ 0.83% ಬಿತ್ತು, 73,502 ಆಯಿತು. ನಿಫ್ಟಿ 161 ಪಾಯಿಂಟ್ ಅಥವಾ 0.72% ಬಿತ್ತು, 22,332ರಲ್ಲಿ ಅಂತ್ಯ ಆಯಿತು. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 691 ರೂಪಾಯಿ ಜಾಸ್ತಿಯಾಗಿ 65,646 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 630 ರೂಪಾಯಿ ಜಾಸ್ತಿಯಾಗಿ 60,130 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 282 ರೂಪಾಯಿ ಜಾಸ್ತಿಯಾಗಿ 72,547 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 8 ಪೈಸೆ ಇಳಿಕೆ ಕಂಡು 82 ರೂಪಾಯಿ 75 ಪೈಸೆಯಾಗಿದೆ. ಎಸ್ಎಂಇಗಳು ಅಂದರೆ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ಗಳ ಷೇರುಗಳ ಬೆಲೆಯಲ್ಲಿ ಕೃತಕವಾಗಿ ಬದಲಾವಣೆ ಮಾಡಲಾಗ್ತಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಈ ಆರೋಪವನ್ನು ಯಾರೋ ಬೇರೆಯವರು ಮಾಡಿರೋದಲ್ಲ, ಸೆಬಿ ಮುಖ್ಯಸ್ಥೆ ಮದಬಿ ಪುರಿ ಬುಷ್ ಅವರು ಮಾಡಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಕೆಲ ಎಸ್ಎಂಇಗಳು IPO ಮತ್ತು ಟ್ರೇಡಿಂಗ್ ಎರಡರಲ್ಲೂ ಪ್ರೈಸ್ ಮ್ಯಾನಿಪ್ಯುಲೇಷನ್ ಮಾಡ್ತಿರೋದು ಕಂಡು ಬರ್ತಾ ಇದೆ. ಹೀಗಾಗಿ ಹೂಡಿಕೆದಾರರು ಜಾಗರೂಕರಾಗಿರಬೇಕು. ಸೆಬಿ ಇದನ್ನು ಮಾನಿಟರ್ ಮಾಡ್ತಾ ಇದೆ. ಇದನ್ನು ತಡೆಯೋಕೆ ಎಸ್ಎಂಇಗಳು IPO ಟೈಮ್ನಲ್ಲಿ ಹೆಚ್ಚಿನ ಡಿಸ್ಕ್ಲೋಜರ್ ನೀಡಬೇಕು ಅನ್ನೋ ನಿಯಮ ತರೋಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಸ್ಮಾಲ್ ಕ್ಯಾಪ್ ಸೆಕ್ಟರ್ನಲ್ಲಿ ರಕ್ತಪಾತ ಆಗಿದೆ. BSE ಸ್ಮಾಲ್ ಕ್ಯಾಪ್ ಸೂಚ್ಯಂಕ 2% ಬಿದ್ದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ನಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.